ನಿಮಗೂ ಸಾಧ್ಯನಾ ಅದನ್ನು ಸಹಿತ ಇವತ್ತು ಉತ್ತರ ಕೊಡಬೇಕಾಗಿದೆ. ಗ್ಯಾರಂಟಿ ತಪ್ಪಾದ್ರೆ ಪರ್ಯಾಯ ಏನು ಎಲ್ಲ ದಿಶೆಯಲ್ಲಿ. ಮತ್ತು ಇನ್ನೊಂದು ಮಾತ್ರ ಇಲ್ಲಿ ಗಮನಿಸಬೇಕಾಗಿದ್ದು, ನೀವು ಮತ್ತು ಇವತ್ತು ಬಿ ಜೆ ಪಿಗರು ಒಟ್ಟಾಗಿ ಹೋಗ್ಬೋದು ಎಲೆಕ್ಷನ್ಗೆ 2008 ಅನ್ನೋದು ಸಹಿತ. ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ, ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ. ಇವರಿದ್ದಂಥ ಅವರು ಸಪ್ರೇಟಾಗಿ 70-80 ಸೀಟ್ ತೋರಿಸೋ ಪ್ರಯತ್ನ ನಡೆಸಿದ್ದಾರೆ. ಈಗಾಗಲೇ ಚಾಮರಾಜನಗರದಲ್ಲಿ ಎಲ್ಲ ಕಡೆ ಫಂಕ್ಷನ್ಗಳು ಮಾಡ್ತಾಯಿದ್ದಾರೆ. 25 ವರ್ಷ ಆಯಿತು ಅಂತೇಳಿ. ಇದರ ಅರ್ಥ ಏನಪ್ಪ ಅಂದ್ರೆ, ಅನಿವಾರ್ಯ ಬಂದರೆ ನಾವು ಸಪ್ರೇಟಾಗಿ ನಿಂತಾದರೂ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅನ್ನೋದು ನಿಮ್ಮಲ್ಲಿ ಅದ. ಒಟ್ಟಾರೆ ಇರಲಿ, ಏನಾದರೂ ಆಗಲಿ, ಒಟ್ಟಾರೆ ಮಾಡುವಂಥ ಕೆಲಸ ಆಗಲಿ. ಬಟ್ ಕೇವಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀವು ಟೀಕಿಸೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ನೀವೇನು ಕೊಡಬಲ್ರಿ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗೋದು ಅನಿವಾರ್ಯ ಅದ ಅಂತೇಳಿ. ಬರೀ ಟೀಕೆ ಅಲ್ಲ, ಅದಕ್ಕೆ ಪರಿಹಾರ ಬೇಕಾಗ್ಯದ. ಇವತ್ತು ಅಟ್ಲೀಸ್ಟ್ ಗ್ಯಾರಂಟಿಯಿಂದ ಹೆಣ್ಮಕ್ಳಾಗಿರ್ಬೋದು, ಮತ್ತೊಂದು ಹೆಣ್ಮಕ್ಳಿಗೆ ಬಸ್ಸಿನ ಅನುಕೂಲ ಆಗ್ಯದ. ಎಲ್ಲ ಕಡೆ ಹೋಗಿ ತಮ್ಮ ವ್ಯಾಪಾರ ಮಾಡೋದು ಮತ್ತೆ ಮಾಡ್ತಾ ಇದ್ದಾರೆ. ಎಕನಾಮಿಕಲ್ ಏನೋ ಒಳ್ಳೆಯದು ಕಂಡಿರ್ಬೋದು, ಇಲ್ಲ ಅಂತಲ್ಲ. ನಿಮ್ಮ ದೃಷ್ಟಿಯಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಏನು? ಇದನ್ನೆಲ್ಲ ಈ ಮುಂಬರುವ ದಿನಗಳಲ್ಲಿ ಚರ್ಚೆ ಮಾಡೋ ಜೊತೆಗೆ ನೀವು ಮತ್ತು ಬಿ ಜೆ ಪಿಗರು ಕೂಡಿ ಮುಂದಿನ ಚುನಾವಣೆ ಎದುರಿಸಬಲ್ಲರ ಅನ್ನೋದು ಸ್ಪಷ್ಟ ಉತ್ತರಗಳು ಸಹಿತ ಈಗ ಹುಡುಕಬೇಕಾಗಿದೆ. ಅಂದಾಗ ಈ 94 ವರ್ಷಗಳ ಈ ನಮ್ಮ ದೇವೇಗೌಡರಿಗೆ ಒಂದು ನಾವು ಏನಪ್ಪ ಅಂತಂದ್ರೆ ಒಂದು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಸಾಧ್ಯ. ಅದು ನಿಮ್ಮ JDSದಿಂದ. ಯಾಕಂದ್ರೆ ಗೆಲ್ಲುವುದರ ಸುಲಭ ಇಲ್ಲ. ಗ್ಯಾರಂಟಿಗಳನ್ನು ಮೀರಿ ನಿಲ್ಲಬೇಕಾಗಿದೆ ಇವತ್ತು ಯಾವುದೇ ಪಕ್ಷ. ಇಲ್ಲಾಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋ ಮಾತನ್ನು ನೆನಪಿಟ್ಕೊಂಡು ಈ ಎಲ್ಲ ನೆರವೇರಿ ಚಿಂತನೆ ಆಗಲಿ. ಜೊತೆಗೆ ಇನ್ನೊಂದು ಮಾತನ್ನು ಮತ್ತೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ಕಾಂಗ್ರೆಸ್ಗಿಂತಲೂ ಭಿನ್ನವಾಗಿ ನೀವು ಏನು ಕೊಡಬಲ್ಲಿರಿ, ನೀವಾಗಲಿ ಬಿ ಜೆ ಪಿಗರಾಗಲಿ, ಅದನ್ನು ಜನರ ಮುಂದಿಡುವಂಥದ್ದು. ಇಲ್ಲ ಗ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ಮುಳ್ಳಿಗೆ ಮುಳ್ಳನ ಮದ್ದು ಅಂತ ಅನ್ನೋದಾದ್ರೆ ಮತ್ತು ನೀವು ಇವತ್ತು ಗ್ಯಾರಂಟಿ ಟೀಕಾ ಮಾಡೋದ್ರಲ್ಲಿ ಏನು ಅರ್ಥದ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ JDS ತನ್ನ ಪ್ರಯತ್ನವನ್ನು ಮುಂದುವರೆಸದ, ಹೋರಾಟವನ್ನು ಮುಂದುವರೆಸದ. 70-80 ಸೀಟು ಗೆದ್ಕೊಂಡ್ಬರ್ಬೇಕು ಅನ್ನೋದು ಛಲ ಅದರಲ್ಲದ. ಆಗ್ಬೋದು, ಇಲ್ಲಂತ ಹೇಳೋಕ್ಕೆ ಆಗೋದಿಲ್ಲ. ಯಾರ ಬರೋ ಭವಿಷ್ಯದ ಇತಿಹಾಸ ಏನದ ಅಂತೇಳಿ ಅಂತ ಹೇಳ್ತಾ, ಮತ್ತೊಮ್ಮೆ ದೇವೇಗೌಡರಿಗೆ ಶುಭಾಶಯ ಹೇಳ್ತಾ, JDS ಇನ್ನಷ್ಟು ಪ್ರಬಲವಾಗಿ ಈ ಕನ್ನಡಿಗರ ಸಮಸ್ಯೆಗಳನ್ನು ತೆಗೆದುಕೊಂಡ ಅದಕ್ಕೆ ಪರಿಹಾರ ಹುಡುಕುವಂಥ, ಬರೀ ಸಮಸ್ಯೆ ಅಷ್ಟಲ್ಲ ಪರಿಹಾರಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.